ಸ್ವಲ್ಪ ರಿಸ್ಕಿ, ಬಟ್ ಏನು ಮಾಡೋಕ್ಕಲ್ಲ. ಜೀವನದಲ್ಲಿ ಒಂದು ಹಂತ ಮೇಲೆ ಹೋಗ್ಬೇಕು ಅಂದರೆ ನಮ್ಮ ಶಕ್ತಿ ಮೀರಿ ರಿಸ್ಕ್ ತಗೊಂಡು ನಾವು ಏನಾದರೂ ಕೆಲಸ ಮಾಡಲೇಬೇಕು. ಹಾಗಾಗಿ ಒಂದು ಹೊಸ ಹೆಜ್ಜೆಗೆ ಕಾಲಿಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಒಂದು ವೆಡ್ಡಿಂಗ್ ವೆನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತಂದ್ರೆ, ಸೊ ನೀವು ಆರಾಮಾಗಿ ವೆಡ್ಡಿಂಗ್ ಮಾಡ್ಕೋಬಹುದು, ಫಂಕ್ಷನ್ಸ್ ಮಾಡ್ಕೋಬಹುದು, ಗೆಟ್ ಟುಗೆದರ್ ಮಾಡ್ಬೋದು, ಪಾರ್ಟಿ ಮಾಡ್ಬೋದು, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೋದು, ಸಂಗೀತ ಮಾಡ್ಬೋದು, ಮೆಹಂದಿ ಮಾಡ್ಬೋದು, ಬೀಗ್ರೂಟ ಮಾಡ್ಬೋದು, ಅಥವಾ ನೀವು ಒಂದಷ್ಟು ಜನ ಸುಮ್ಮನೆ ಕರೆಸಿ ಏನೋ ಒಂಥರ ಫಂಕ್ಷನ್ ತರ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಏನಮ್ಮ ಇನ್ನೊಂದ್ಸಲಿ ಮದುವೆ ಆಗ್ಬೇಕು? ಯಾಕೆ? ನಮ್ ಜಾಗದಲ್ಲಿ ನಾವೇ ಆಗೋದು ಅಂತಾರ. ವಾವ್. ಅರಳಿ ಕರೆಕ್ಟಾಗಿ ಹೇಳ್ದಿ, ಕೇಳಿಸ್ಕೊಳ್ಳಿ. ಅರಳಿ ಮರ ಟೇಕ್ 1 2 300. 1 eternity later. ಅರಳಿ ಮರದೆಲೆ ತಳಿರೆಲೆ ಅರಳಿ ಮರದೆಲೆ ತಳಿರೆರಡಲೆ ಆಯ್ತು. ನೋಡಿ, ನಮ್ ಜೊತೆ ಇನ್ನೊಬ್ಬ ಇದ್ದಾನೆ, ಹ್ಯಾಪಿ. ಇವನು ನನ್ನ ಸಕ್ಸಸ್ ಕಾರಣನೇ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಲಾವಿದರು ಯಾರ್ಯಾರಿದ್ದಾರೋ ಸೊ ಅವ್ರಿಗೆ ಒಂದು ವಿಶೇಷವಾದ ರಿಯಾಯಿತಿ ಇರುತ್ತೆ, ಅಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಫಾರ್ ಆರ್ಟಿಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿರಂಜನ್ ದೇಶಪಾಂಡೆ. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಫೇವರೇಟ್ ಯೂಟ್ಯೂಬ್ ಚಾನಲ್ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ನಿಮಗೆ ರಂಜನೆ ಕೊಡೋದೇ ಈ ನಿರಂಜನನ ಕೆಲಸ. ಸೊ ಒಂದೊಂದ್ಸಲಿ ಎಂಟರ್ಟೈನ್ಮೆಂಟು, ಒಂದೊಂದ್ಸಲಿ ಇನ್ಫಾರ್ಮೇಷನು, ಒಂದೊಂದ್ಸಲಿ ಸಿಕ್ಕಾಪಟ್ಟೆ ಸೀರಿಯಸ್ ಟಾಪಿಕ್ಸು, ಒಂದೊಂದ್ಸಲಿ ಇಂಟರ್ವ್ಯೂಸು, ಒಂದೊಂದ್ಸಲಿ ಹಂಗೆ ಟ್ರಿಪ್ಪು ಎಲ್ಲ ಕವರ್ ಮಾಡೋಂಥ ಜವಾಬ್ದಾರಿ ನಂದು. ಯಾಕೆಂದರೆ ನಾನು ಟಿವಿನಲ್ಲಿ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿಲ್ವೋ ಅದನ್ನು ನಾನು ಯೂಟ್ಯೂಬಲ್ ಚಾನಲ್ನಲ್ಲಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಹಾಗೆ ಮಾಡ್ತಾನೂ ಇದ್ದೀನಿ. ಸೊ ಸದ್ಯಕ್ಕೆ ಒಂದು ಒಳ್ಳೆ ಎಡಿಟರ್ ಎಲ್ಲ ಸಿಕ್ಕಿದ್ದಾರೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಇನ್ಮೇಲೆ ವಿಡಿಯೋ ಎಲ್ಲ ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ, ಹಾಗೆ ಬಿಡ್ತಾ ಇದ್ದೀನಿ ಕೂಡ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ಯೂಟ್ಯೂಬ್ನ ವ್ಲಾಗ್ನ ವಿಶೇಷ ಅಂದರೆ ಒಂದು ಗುಡ್ ನ್ಯೂಸ್. ನನಗೆ ಸ್ವಲ್ಪ ರಿಸ್ಕಿ, ಬಟ್ ಏನು ಮಾಡೋಕ್ಕಲ್ಲ. ಜೀವನದಲ್ಲಿ ಒಂದು ಹಂತ ಮೇಲೆ ಹೋಗ್ಬೇಕು ಅಂದರೆ ನಮ್ಮ ಶಕ್ತಿ ಮೀರಿ ರಿಸ್ಕ್ ತಗೊಂಡು ನಾವು ಏನಾದರೂ ಕೆಲಸ ಮಾಡಲೇಬೇಕು. ಹಾಗಾಗಿ ಒಂದು ಹೊಸ ಹೆಜ್ಜೆಗೆ ಕಾಲಿಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಒಂದು ವೆಡ್ಡಿಂಗ್ ವೆನ್ಯೂ ಮಾಡ್ತಾ ಇದ್ದೀನಿ. ಸೊ ಒಂದು ವೆಡ್ಡಿಂಗ್ ವೆನ್ಯೂ ಅಂದಾಗ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತಂದ್ರೆ, ಸೊ ನೀವು ಆರಾಮಾಗಿ ವೆಡ್ಡಿಂಗ್ ಮಾಡ್ಕೋಬಹುದು, ಫಂಕ್ಷನ್ಸ್ ಮಾಡ್ಕೋಬಹುದು, ಗೆಟ್ ಟುಗೆದರ್ ಮಾಡ್ಬೋದು, ಪಾರ್ಟಿ ಮಾಡ್ಬೋದು, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೋದು, ಸಂಗೀತ ಮಾಡ್ಬೋದು, ಮೆಹಂದಿ ಮಾಡ್ಬೋದು, ಬೀಗ್ರೂಟ ಮಾಡ್ಬೋದು, ಅಥವಾ ನೀವು ಒಂದಷ್ಟು ಜನ ಸುಮ್ಮನೆ ಕರೆಸಿ ಏನೋ ಒಂಥರ ಫಂಕ್ಷನ್ ತರ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಎಲ್ಲದಕ್ಕೂ ಸೂಟ್ ಆಗೋ ಥರ ಒಂದು ಅದ್ಭುತವಾದ ಜಾಗನ ಒಂದು 2-3 ಎಕರೆ ಒಳಗಡೆ ಮಾಡ್ತಾ ಇದ್ದೀನಿ. ಸೊ ಬೆಂಗಳೂರಿಗೆ ತುಂಬಾನೇ ಹತ್ರ ಇರುತ್ತೆ. ಬೆಂಗಳೂರಿಗೆ ಹತ್ರ ಅಲ್ಲ, ಬೆಂಗಳೂರೇ ಬಾಗಡಿ ರೋಡು ಮತ್ತೆ ಈ ಕೋಮ್ಘಟ್ಟ ಲೇಕ್ ಅಂತ ಬರುತ್ತೆ, ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನೆಲ್ಲ ವಿಶೇಷತೆ ಇರುತ್ತೆ ಅಂತ ಪಾರ್ಟ್ 2 ಎಲ್ಲ ಕರೆಕ್ಟಾಗಿ ತೋರಿಸ್ತೀನಿ. ಇವಾಗ ಕೆಲಸ ನಡೀತಾ ಇದೆ. ಸೊ ಒಂದು ಸುಮ್ಮನೆ ರಫ್ ಆಗಿ ಪ್ರೀ ಬುಕಿಂಗ್ ಮಾಡ್ಕೊಳ್ಳೋರು ಇವಾಗಲೇ ಮಾಡ್ಕೋಬಹುದು. ಅದನ್ನ ತೋರಿಸೋಂಥ ಪ್ರಯತ್ನ ಮಾಡ್ತಾ ಇದೀನಿ. ಆಸ್ ಆಲ್ವೇಸ್ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಸ್ತ್ರೀ ಇರ್ತಾಳಂತೆ. ಸೊ ನನ್ನ ಹಿಂದೆ ಇವಳಿದ್ದಾಳೆ ನೋಡಿ, ಹಿಂದೆ ಇಲ್ಲ ಪಕ್ಕದಲ್ಲಿದ್ದಾಳೆ ಇವಾಗ ಸದ್ಯಕ್ಕೆ. ನೋಡಿ, ನಮ್ಮ ಜೊತೆ ಇನ್ನೊಬ್ಬ ಇದ್ದಾನೆ, ಹ್ಯಾಪಿ. ಇವನು ನನ್ನ ಸಕ್ಸಸ್ ಕಾರಣನೇ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೋಗೋಣ. ಸೊ ವೆಡ್ಡಿಂಗ್ಸ್ ಎಲ್ಲ ಇವಳೇ ಕವರ್ ಮಾಡ್ತಾಳೆ. ಸೊ ಬುಕಿಂಗ್ಸ್ ಎಲ್ಲ ಇವಳೇ ತಗೋತಾಳೆ ಇನ್ಮೇಲೆ. ಸೊ ನಿಮ್ಮ ವೆಡ್ಡಿಂಗ್ ಅಲ್ಲಿ ಏನೇನೆಲ್ಲ ಇರುತ್ತೋ ಅದೆಲ್ಲದನ್ನು ಮಾತಾಡೋಣ. ಸದ್ಯಕ್ಕೆ ಬನ್ನಿ ಹೋಗೋಣ ನಮ್ಮ ಜಾಗಕ್ಕೆ. ND ವೆಡ್ಡಿಂಗ್ಸ್ ಅಂಡ್ ಈವೆಂಟ್ಸ್ ಅನ್ನೋ ಜಾಗದ ಹೆಸರು. ND ಅಂದ್ರೆ ನಿರಂಜನ್ ದೇಶಪಾಂಡೆ. ಇನ್ನೊಂದು ರೆಸಾರ್ಟ್ ಹೋಗ್ತಾರೆ, ಅದು ಇನ್ನೊಂದು ವ್ಲಾಗ್ ಅಲ್ಲಿ ಮಾಡ್ತೀನಿ. ಸೊ ಸದ್ಯಕ್ಕೆ ND ವೆಡ್ಡಿಂಗ್ಸ್ ಅಂಡ್ ಈವೆಂಟ್ಸ್ ಈ ಒಂದು ಜಾಗಕ್ಕೆ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ಬಂತು ND ವೆಡ್ಡಿಂಗ್ಸ್ ಅಂಡ್ ಈವೆಂಟ್ಸ್. ನಮ್ಮ ಜಾಗ ಬಂದೇ ಬಿಡ್ತು. ಕೆಲಸ ನಡೀತಾ ಇದೆ. ಏನೇನು ಕೆಲಸ ನಡೀತಾ ಇದೆ ಅಂತ ಹೇಳ್ತೀನಿ ನಿಧಾನಕ್ಕೆ. ಸೊ ಸದ್ಯಕ್ಕೆ ಇದೆ ಒಂದು ಜಾಗ, ಒಂದು 3 ಎಕರೆಯಲ್ಲಿದೆ ಇದು. ಐ ಥಿಂಕ್ ಇಟ್ಸ್ ಗೋನ್ ಬಿ ರಿಯಲಿ ನೈಸ್. ನಿಮ್ಗೆ ಎಲ್ಲ ಥರದ ಈವೆಂಟ್ಗಳಿಗೆ ಇಷ್ಟ ಆಗ್ಬೋದು. ಔಟ್ಡೋರ್ ಇಂಡೋರ್ ಎಲ್ಲದನ್ನು ಮಾಡಿಸಿದ್ದೀನಿ. ನೋಡೋಣ ಏನೇನಿರುತ್ತೋ ಅದನ್ನೆಲ್ಲ ಕವರ್ ಮಾಡೋಂಥ ಪ್ರಯತ್ನ ಮಾಡೋಣ. ಏನಮ್ಮ ಇನ್ನೊಂದ್ಸಲಿ ಮದುವೆ ಆಗ್ಬೇಕು? ಯಾಕೆ? ನಮ್ ಜಾಗದಲ್ಲಿ ನಾವೇ ಆಗೋದು ಅಂತಾರ. ವಾವ್. ನೋಡ್ರಿ ಎಂತ ಆಸೆ ನೋಡ್ರಿ, ನಾನು ಎಂತಿದೋರಿ. ಇನ್ನೊಂದ್ಸಲಿ ಮದುವೆ ಆಗ್ಬೇಕಂತಲ್ರಿ. ಒಂದ್ಸಲಿ ಆಗಿದ್ದಕ್ಕೆ ತಲೆ ಕೆಟ್ಟೋಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಗಾಯ್ಸ್ ಎಂತ ಗೊತ್ತುಂಟ ಗಾಯ್ಸ್ ಅಂತ ಹೇಳ್ಬೇಕು ಅಂದ್ರೆ, ಮದುವೆ ಆದಾಗಿನ ಬಹಳ ಖುಷಿ ಹೇಳ್ತೀನಿ. ನನ್ನ ಎಂತಿದ್ರೆ ಎಂತೂ ಯಾರಿಗೂ ಇಲ್ಲ. ಒನ್ ಆಫ್ ದ ಬೆಸ್ಟ್ ವೈಫ್
ಅಮೇಝಿಂಗ್. ಹೇಳಿದ್ದೀನಿ ಚಿನ್ನ, ನಾನು ಹೇಳ್ಕೊಟ್ಟಿದ್ದಲ್ಲ ಹೇಳಿದ್ದೀನಿ. ತುಂಬಾ ಜನ ಮದ್ವೆ ಆಗೋರ್ ನೋಡ್ತಾ ಇರ್ತಾರ ಆಯ್ತಾ, ನಾವೇ ಹಿಂಗೆ ಅಂತ ಹೇಳ್ಬಿಟ್ರೆ ಆಮೇಲೆ ಯಾರು ಬರಲ್ಲ. ಅಲ್ಲಮ್ಮ, ಮದುವೆ ಆಗೋರು ಅಷ್ಟೇ ಅಲ್ಲ, ಇರ್ಲಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಅವಾಗಲೇ. ಹೌದು, ಬಂದ ನಿಮ್ನು ಮಾಡೋಣ ಹ್ಯಾಪಿ. ಓಕೆ, ಇದೇ ನಮ್ಮ ಕನ್ವೆನ್ಷನ್ ಹಾಲ್ ಅಂತಿರೋ, ಇಲ್ಲ ಒಂದು ಓಪನ್ ಏರ್ ಗ್ರೌಂಡ್ ಅಂತಿರೋ, ಫಂಕ್ಷನ್ ಮಾಡೋದಕ್ಕೆ ಒಂದು ಜಾಗ ಅಂತಿರೋ, ಏನ್ ಬೇಕನ್ನ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು 80ರಿಂದ 100 ಕಾರ್ ನಿಲ್ಬೋದು. ಇಲ್ಲಿ ಆ ಕಡೆ ಎಲ್ಲ ದೊಡ್ಡ ಆಂಪಲ್ ಸ್ಪೇಸ್ ಇದೆ. ಸೊ 100 ಕಾರ್ ನಿಲ್ಬೋದು, ಆರಾಮಾಗಿ ನಿಲ್ಬೋದು. ಕಾರ್ ನಿಲ್ಬೋದು. ದುಡ್ಡು ಜಾಸ್ತಿ ಇದೆ ಅನ್ನೋದಾದ್ರೆ ಕ್ಯಾರವನ್ ಎಲ್ಲ ತರಿಸ್ತೀರಾ ಅಂದ್ರೆ ಅದಕ್ಕೂ ಜಾಗ ಇದೆ. ನೋಡಿ, ಅಲ್ಲಿ ತನಕನೂ ಜಾಗ ಇದೆ. ಮೇನ್ ಎಂಟ್ರೆನ್ಸ್ ಇಂದ ಇಲ್ಲಿವರೆಗೂ ಜಾಗ ಇದೆ. ಸೊ ಅಲ್ಲಿದೆ, ಇಲ್ಲಿದೆ, ಬೇಜಾನ್ ಜಾಗ ಇದೆ. ಹಂಗೂ ಮೀರಿ ಕಮ್ಮಿ ಆಯ್ತು ಅಂದ್ರೆ ಪಕ್ಕದ ಒಂದು ಸೈಟ್ ಹತ್ರನೂ ಮಾತಾಡ್ತಾ ಇದೀವಿ, ಅಲ್ಲೂ ಜಾಗ ಇದೆ ಪಾರ್ಕಿಂಗ್. ಇನ್ನ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಕಳೆದ 3 ತಿಂಗಳಿಂದ ಬರೀ ಗಿಡಗಳನ್ನ ಹಾಕ್ತಾ ಇದೀವಿ. ಸೊ ನೋಡ್ಬೋದು ನೀವು, ಎಲ್ಲ ಹಚ್ಚ ಹಸಿರಾಗಿ ಬೆಳೀತಾ ಇದೆ. ಖುಷಿ ಆಗುತ್ತೆ ನೋಡಕ್ಕೆ. ನೋಡಿ, ಫುಲ್ಲು ಖುಷಿ ಆಗುತ್ತೆ, ಬರೀ ಗಿಡಗಳೇ. ಆ ಕಡೆ ಎಲ್ಲ ಮಾವಿನ ತೋಪಿದೆ. ಸೊ ಸಿಟಿ ಒಳಗಡೆ ಈ ಥರ ಜಾಗ ನೀವು ಬೇಕು ಅಂದ್ರೂ ಸಿಗಲ್ಲ, ಅಷ್ಟು ಚೆನ್ನಾಗಿದೆ ನಮ್ಮ ಜಾಗ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಈಗಾಗಲೇ ಒಂದಷ್ಟು ಜನ ಹುಡುಗರು ಪಾಪ ಮಾಡ್ತಾ ಇದ್ರು ಇದನ್ನ, ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಈಗ ಕಂಪ್ಲೀಟ್ ಆಗಿ ನಾವೇ ಟೇಕ್ ಓವರ್ ಮಾಡಿ ನಾವು ಮಾಡ್ತಾ ಇದೀವಿ. ಪಾಪ ಹುಡುಗರೇ ನಿಂತು ಎಲ್ಲ ಮಾಡಿಸ್ತಾ ಇದ್ದಾರೆ. ಬನ್ನಿ, ಏನೇನಿದೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿಂದ ಬಂದಿದ ತಕ್ಷಣ ಜನ ಎಲ್ಲ ಗ್ಯಾರಂಟಿ ಒಂದು ದೇವಸ್ಥಾನ ಅಂತ ಕೇಳ್ತಾರೆ. ಸೊ ಅದಕ್ಕೆ ಒಂದು ಸಣ್ಣದಾದ ದೇವಸ್ಥಾನ ರೆಡಿ ಆಗ್ತಾ ಇದೆ. ಇಲ್ಲಿ ದೇವ್ರು ಬರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಪ್ರಶಸ್ತವಾಗಿರುವಂಥ ಅರಳಿ ಮರ ಇದೆ. ಅರಳಿ ಮರದಲ್ಲೇ ಎರಡೆಲೆ ಏನೋ ಒಂದಿದೆ, ಕನ್ಫ್ಯೂಸ್ಟರ್ ಹೇಳಿಸ್ತಿದ್ದೆ ನಾನು. ಅರಳಿ ಮರದೆಲೆ ತಡಿರೆ, ಒಂದ್ ನಿಮಿಷ ಇದೆ ಹೇಳ್ತೀನಿ. ಆಯ್ತು, ಅಯ್ಯೋ ಮರ್ತೇ ಹೋಗ್ಬಿಟ್ಟರಿ. ಅರಳಿ ಮರದಡಿ ತಡಿರೆ ಏನೋ ಒಂದು ಗಾದಿ, ಒಂದು ಟಂಗ್ ಟ್ವಿಸ್ಟರ್ ಹೇಳಿಸ್ತಾ ಇದ್ನಲ್ಲ ನನ್ನ ಕಸ್ತೂರಿ. ನಾನು ಶೋ ಮಾಡ್ತಾ ಇದ್ದೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಅವಾಗ ಒಂದು ಸೆಗ್ಮೆಂಟೇ ಇದಿತ್ತು. ಅರಳಿ ಮರದಡಿ ಮರದೆಲೆ ತಳಿರೆಡೆ ಆಯ್ತು. ಕರೆಕ್ಟ್, ಗೊತ್ತಾಯ್ತು. ಅರಳಿ ಮರದೆಲೆ ತಳಿರೆಡೆ, ಅರಳಿ ಮರದೆಲೆ ತಳಿರೆಡೆ ಆಯ್ತು. ಅರಳಿ ಮರದಡಿ ತಳಿರೆಡೆ ಆಯ್ತು. ಅರಳಿ ಮರದಡಿ ತಳಿರೆಡೆ ಆಯ್ತು. ಅರಳಿ ಮರದಡಿ ತಳಿರೆಡೆ ಆಯ್ತು. ಅರಳಿ ಮರದಡಿ ತಳಿರೆಡೆ ಆಯ್ತು. ನೋಡೋಣ ಯಾರು ಟಂಗ್ ಟ್ವಿಸ್ಟರ್ 10 ಸಲ ಪಟ 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 ಅಂತ ಹೇಳ್ತಿರೋ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಕಳಿಸಿ ಯಾರು ಕರೆಕ್ಟ್ ಆಗಿ 10 ಸಲ ಮಿಸ್ಟೇಕ್ ಇಲ್ಲ ಹೇಳ್ತಿರೋ ಅವ್ರಿಗೊಂದು ಸಣ್ಣ ಬರ್ತ್ಡೇ ಪಾರ್ಟಿನ ನಮ್ಮ ಜಾಗದಲ್ಲಿ ಫ್ರೀ ಆಗಿ ಮಾಡೋಣ. ಅರಳಿ ಮರದಡಿ ಕರೆಕ್ಟ್ ಆಗಿ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಅರಳಿ ಮರ, ಟೇಕ್ 1 2 300. 2000 years later. ಅರಳಿ ಮರದೆಲೆ ತಳಿರೆಲೆ, ಅರಳಿ ಮರದೆಲೆ ತಳಿರೆಡೆ ಆಯ್ತು. ಓಕೆ, ಕರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅರಳಿ ಮರದೆಲೆ ತಳಿರೆಡೆ ಆಯ್ತು. ಸುಮ್ಮನೆ ಕೂತಿರಲ್ಲ. ಇದನ್ನ 10 ಸಲ ಯಾರು ಮಿಸ್ಟೇಕ್ ಇಲ್ಲದೆ ಪಾಟ್ ಅಂತ ಹೇಳ್ತಿರೋ ಅವ್ರಿಗೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಕಳಿಸಿ. ಅವರ ಒಂದು ಚಿಕ್ಕ ಬರ್ತ್ಡೇ ಪಾರ್ಟಿನ ಜಾಗನ ಫ್ರೀಯಾಗಿ ಕೊಡ್ತೀನಿ, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅವ್ರಿಗೆ ಪಕ್ಕ ಫ್ರೀ ಪಾರ್ಟಿ, ಫ್ರೀಯಾಗಿ ಜಾಗ ನಮ್ಮ ಜಾಗದಲ್ಲಿ. ಓಕೆ, ಏನಕ್ಕೆ ಇಷ್ಟೆಲ್ಲ ಹೇಳಿದೆ? ಅರಳಿ ಮರ ಇದೆ ಅದಕ್ಕೆ. ಇಲ್ಲಿ ಆಫೀಸ್ ರೂಮ್ ಬರ್ತಾ ಇದೆ. ಇನ್ನ ಏನೇನಿದೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ದೇವಸ್ಥಾನ ಆಗೋದಕ್ಕೆ ಕಾಯ್ತಾ ಇದ್ದೀನಿ ನಾನು, ನೋಡೋಣ ಏನಾಗುತ್ತೋ. ಸೊ ಹಿಯರ್ ಕಮ್ಸ್ ದಿ ಮೇನ್ ಹಾಲ್. ಇದನ್ನ ಮಲ್ಟಿಪರ್ಪಸ್ ಇದೆ. ಆಕ್ಚುಲಿ ಫಂಕ್ಷನ್ ಮಾಡ್ಬೋದು, ಗೆಟ್ ಟುಗೆದರ್ ಮಾಡ್ಬೋದು, ಮದುವೆ ಅಂತೂ ಅದ್ಭುತವಾಗಿ ಮಾಡ್ಬೋದು. ಬೇಸಿಕಲಿ ಇದನ್ನ ಮಾಡಿಸ್ತಾ ಇರೋದೇ ನನ್ನ ಮದುವೆಗೋಸ್ಕರ. ಬಟ್ ಮದುವೆ ಅಲ್ಲದೆ ಬೇರೆ ಏನ್ ಬೇಕನ್ನ ಮಾಡ್ಬೋದು. ಒಂದು ಆರಾಮಾಗಿ ಒಂದು 500ರಿಂದ 800 ಜನ ಆರಾಮಾಗಿ ಕೂತ್ಕೋಬಹುದು. ಆಚೆನೂ ಚೇರ್ ಆಗ್ತೀವಿ ಅಂದ್ರೆ 1000 ಜನ ಆರಾಮಾಗಿ ಕೂತ್ಕೋಬಹುದು. ಬನ್ನಿ. ಸೊ ಹಿಯರ್ ಕಮ್ಸ್ ದ ವೆಡ್ಡಿಂಗ್ ವೆನ್ಯೂ. ಇದು ಹಾಲು. 40 ಫೀಟ್ ಸ್ಟೇಜ್ ಇದೆ, 40 ಅಡಿ ಸ್ಟೇಜ್ ಇದೆ. ನೋಡಿ, ಮತ್ತೆ ಕಾಂತಾರಲ್ಲಿ ಬಂದಿರೋ ಕ್ಯಾನ್ ಇದೆ ನೋಡಿ. 40 ಅಡಿ ಸ್ಟೇಜ್, ಈ ಎಂಡಿಂದ ಈ ಎಂಡ್ವರೆಗೂ ಇದೆ. ಸೊ ಪ್ಲಗ್ ಪಾಯಿಂಟ್ ಕೂಡ ನಾನು ಇಲ್ಲೇ ಮಾಡಿಸ್ತಾ ಇದ್ದೀನಿ. ಎಲ್ಲಾ ಕಡೆ ಪ್ಲಗ್ ಪಾಯಿಂಟ್ ಇಟ್ಬಿಟ್ಟಿದ್ದೀನಿ ಗುರು. ಇರೋ ಬರೋ ಕಡೆ ಎಲ್ಲ ಚಾರ್ಜಿಂಗ್ ಆರು ಹಾಕೋಬಹುದು, ಏನ್ ಬೇಕನ್ನ ಮಾಡ್ಬೋದು. ಇಡೀ ವೆಡ್ಡಿಂಗ್ ಹಾಲ್ ಪೂರ್ತಿ ಇದೆ. ಸೊ 40 ಅಡಿ ಸ್ಟೇಜ್ ಇದೆ, ಹಾಗೂ ಒಂದು 30 ಅಡಿ ಇದೆ. ಸೊ ದೊಡ್ಡದಾಗಿ ವಿಶಾಲವಾಗಿದೆ. ಎಷ್ಟು ಚಿಕ್ಕದಾಗಿ ಕಾಣ್ತೀವಿ ನಾವಿಲ್ಲಿ ಅಂತ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ಅಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿದೆ ಹಾಲು. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗುತ್ತೆ ನಾನು ಎಷ್ಟು ಟೈನಿಯಾಗಿ ಕಾಣ್ತೀನಿ ಇಲ್ಲಿ. ದಿಸ್ ಹ್ಯೂಜ್ ಹಾಲ್. ಇದು ಕಂಪ್ಲೀಟ್ ಆಗಿ ಇಂಡೋರ್ ಇರುತ್ತೆ. ಸೊ ನಿಮಗೆ ಮೇಲ್ ರೂಫ್ ಇರುತ್ತೆ. ಸೊ ದಿಸ್ ಇಸ್ ಫಾರ್ ಆಲ್ ಸೀಸನ್. ಅಂದ್ರೆ ಮಳೆಗಾಲ, ಚಳಿಗಾಲ, ಯಾವ ಕಾಲ ಆದ್ರೂ ಇರುತ್ತೆ. ಆಕ್ಚುಲಿ ಪೀಕ್ ಸಮ್ಮರ್ ಸ್ಟಾರ್ಟ್ ಆಗಿದೆ. ಫುಲ್ ಭಯಂಕರ ಬಿಸಿಲು ಆಚೆ ಹೊಡಿತಾ ಇದೆ. ಬಟ್ ಇಲ್ಲಿ ಒಳಗಡೆ ನೋಡಿ ತಣ್ಣಗಿದೆ, ತುಂಬಾ ತಣ್ಣಗಿದೆ. ಯಾಕೆಂದ್ರೆ ಇದು ಏನಾಗುತ್ತೆ, ಈಸ್ಟ್ ವೆಸ್ಟ್ ಬರುತ್ತೆ ಈ ಕಡೆ. ಸೊ ಈ ಕಡೆ ಈಸ್ಟ್ ಬರುತ್ತೆ. ಸೊ ಮಧ್ಯಾಹ್ನದ ಬಿಸಿಲಲ್ಲಿ ಈ ಕಡೆ ಹೊಡಿಯುತ್ತೆ. ಆದ್ರೂ ಇದೆಲ್ಲ ಫುಲ್ ತಣ್ಣಗಿದೆ. ಅಂಡ್ ಇನ್ನೊಂದು ಮೇಜರ್ ಈ ತಣ್ಣಗಿರೋ ಕಾರಣ ಏನಂದ್ರೆ ಸುತ್ತ
ಸುತ್ತ ನೀವು ಎಷ್ಟು ನೋಡ್ತೀರೋ ಅಷ್ಟಕ್ಕೂ ಹಸಿರು ಗಿಡಗಳಿದೆ. ಸೊ ಹಾಗಾಗಿ ಅದ್ಭುತವಾಗಿ ಆಗಿದೆ. ನೆಕ್ಸ್ಟ್ ಒಂದು ರೂಮ್ಗಳು ಆಮೇಲೆ ತೋರಿಸ್ತೀನಿ, ಬಟ್ ಸದ್ಯಕ್ಕೆ ಹಂಗೆ ಬನ್ನಿ. ಔಟ್ಡೋರ್ ಏನಾದರೂ ಕಿಚನ್ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ ಹೆಂಗೆ ಇಡ್ಬೋದು, ಸ್ಟಾರ್ಟರ್ಸು ವೆಲ್ಕಮ್ ಡ್ರಿಂಕು ಎಲ್ಲ ಇಡ್ಬೋದು. ಇಲ್ಲ ಮಕ್ಕಳಿಗೆ ಏನಾದರೂ ಗೇಮ್ಸ್ ಥರ ಕಾರ್ನಿವಲ್ ಥರ ಮಾಡಿದ್ರೆ ಅಲ್ಲಿ ಇಡ್ಬೋದು. ಏನಾದರೂ ನೀವು ಬೊಂಬೆ ಗಿಂಬೆ ಎಲ್ಲ ತರಿಸ್ತೀನಿ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಏನಾದರೂ ಮಾಡಿಸ್ತೀನಿ, ಎಂಟರ್ಟೈನ್ಮೆಂಟ್ಗೆ ಏನಾದರೂ ಮಾಡಿಸ್ತೀನಿ ಅಂದರೆ ಆ ಕಡೆ ಹಾಲ್ ಬಿಟ್ಟು ಇಂಡೋರ್ ಬಿಟ್ಟು ಇಲ್ಲಿ ಈ ಕಡೆ ಇಲ್ಲ ಮಾಡಿಸ್ಬೋದು. ದೊಡ್ಡ ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ಪ್ರಾಪರ್ ಆಗಿರೋಂಥ ಜೆಂಟ್ಸು ಲೇಡೀಸು ಟಾಯ್ಲೆಟ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ. ರೆಡಿ ಆಗ್ತಾ ಇದೆ, ಸೊ ಪ್ಲೀಸ್ ಪಾರ್ಡನ್ ಮೀ. ಸೊ ನೋಡಿ, ಇಲ್ಲಿ ಪ್ರಾಪರ್ ಆಗಿರೋಂಥ ಟಾಯ್ಲೆಟ್ಗಳು ಇದೆ. ನೋಡಿ, ಉಣ್ಣಾಕ ತಿನ್ನಾಕ ಹೇಳಾಕ ಎಲ್ಲಕ್ಕೂ ಇಲ್ಲಿ ವ್ಯವಸ್ಥೆ ಕರೆಕ್ಟಾಗಿ ಮಾಡಿದೀವಿ. ಸೊ ಇದು ಜೆಂಟ್ಸು, ಆ ಕಡೆ ಲೇಡೀಸ್ ಇದೆ. ಊಟ ಮುಗಿಸ್ಕೊಂಡ್ ಬಂದ್ರೆ ನೀಟಾಗಿ ಕೈ ತೊಳ್ಕೊಳಕ್ ಒಂದಷ್ಟಿದೆ. ಇದೆಲ್ಲ ಒಂದು ಚೂಚು ಚೇಂಜ್ ಆಗ್ತದೆ, ಮಾರ್ಬಲ್ ಎಲ್ಲ ಹಾಕ್ಸ್ತಾ ಇದೀವಿ. ಆ್ಯಂಡ್ ಇದು ಒಂದು ಪಾತ್ವೇ ಬರುತ್ತೆ ಆ ಕಡೆಯಿಂದ ಈ ಕಡೆ. ಸೊ ಹಾಲ್ ಆ ಕಡೆ ಅಂದರೆ ಈ ಕಡೆ ಪೂರ್ತಿ ಪಾತ್ವೇ ಬರುತ್ತೆ. ಇಲ್ಲೂ ಏನು ಬೇಕಾನ ಪ್ಲಾನ್ ಮಾಡ್ಬೋದು. ಈ ಮದುವೆಗಳಿಗೆ ಒಂದು ಹೊಸ ಶೋಕಿ ಬಂದಿದೆ, ಹಳೆ ವಿಂಟೇಜ್ ಕಾರ್ಗಳು ಇಲ್ಲ ಕುದುರೆಗಳು, ಇದರಲ್ಲಿ ಗಂಡನ ಕರ್ಕೊಂಬರೋದು, ಅದರಲ್ಲಿ ಹೆಣ್ಣನ್ನು ಕರ್ಕೊಂಬರೋದು, ಆಮೇಲೆ ಈ ಬಾರಾತ್ ಅಂತಾರೆ ಹಿಂಗೆಲ್ಲ ಡೋಲಿ ತರ ಹೊತ್ಕೊಂಬರೋದು, ಅದನ್ನು ಕೂಡ ಮಾಡ್ಬೋದು ಇಲ್ಲಿ. ಸೊ ಇದಾದ್ಮೇಲೆ ಹಂಗೆ ಬಂದ್ರೆ ಇಲ್ಲಿ ಸ್ವಲ್ಪ ಮಾಡರ್ನ್ ಆಗಿರುವಂತ ರೂಮ್ಸ್ ಗಳು ರೆಡಿ ಆಗ್ತದೆ. ಫುಲ್ ಎ ಫ್ರೇಮ್ ಅಲ್ಲಿ ನೀವು ನೋಡಬಹುದು. ಸೊ ಪ್ರಾಪರ್ ಆಗಿರುವಂತ ರೂಮ್ಸ್ ರೆಡಿ ಆಗ್ತಾ ಇದೆ. ಸೊ ಈ ತರದ ಒಂದು 3 ರೂಮ್ಸ್ ಇಲ್ಲಿ ಬರ್ತಾ ಇದೆ. ಏನಾಗಿದೆ ಅಂತ ನಾನು ನೋಡಬೇಕು. ಓಕೆ, ದಿಸ್ ಇಸ್ ಡೀಸೆಂಟ್. ಪ್ರಾಪರ್ ಆಗಿರೋಂಥ ರೂಮ್ಸ್ ಬರ್ತಾ ಇದೆ ಇಲ್ಲಿ. ಓಕೆ, ಎ ಫ್ರೇಮು ಇವತ್ತಿನ ಕಾಲಕ್ಕೆ ಸಖತ್ ಟ್ರೆಂಡಲ್ಲಿರೋಂಥ ಎ ಫ್ರೇಮ್ ಇದು. ಎ ಫ್ರೇಮು ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್, ಬಟ್ ಏನಂದ್ರೆ ಎಸ್ಥೆಟಿಕಲಿ ಇಟ್ ಈಸ್ ನೈಸ್. ಬಟ್ ಏನಂದ್ರೆ ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ದ ಟ್ರೆಂಡ್. ಹಾಗಾಗಿ ಟ್ರೆಂಡಲ್ಲಿ ಏನಿದೆ ಅದನ್ನೇ ಮಾಡೋಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಇದರ ಲಿಮಿಟೇಷನ್ಸ್ ಅಲ್ಲಿ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆಯೋ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಎಲ್ಲ ಪ್ರೂಫ್. ಇದು ಎಂತೆಂಥ ಪ್ರೂಫ್ ಬೇಕೋ ಎಲ್ಲ ಪ್ರೂಫು ಸೇರಿರೋಂಥ ರೂಫ್ ಇದು. ಸೊ ಇದ್ರ ಒಳಗಡೆ ಜಾಸ್ತಿ ಹೀಟ್ ಆಗಬಾರ್ದು ಅಂತ ಪಫ್ ಶೀಟ್ಗಳೆಲ್ಲ ಬರುತ್ತೆ, ಒಳಗಡೆ ಎ ಸಿನೂ ಬರುತ್ತೆ. ಸೊ ನಿಮ್ಗೇನು ಅಂತ ಶೆಕೆ ಪಕ್ಕೆ ಎಲ್ಲ ಆಗಲ್ಲ. ಸೊ ಚೆನ್ನಾಗಿದೆ. ಒಂದು 3 ಜನ ಮಲಗುವಂಥ ರೂಮ್ ಇದು. ಒಂದು ಕಿಡ್ಸ್ ಹಾಸಿಗೆ ಬರುತ್ತೆ, ಇನ್ನೊಂದು ನಾರ್ಮಲ್ ಕ್ವೀನ್ ಸೈಜು ಕಿಂಗ್ ಸೈಜು ಬೆಡ್ ಹಾಕಿ, ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್, ಅಲ್ಲೊಂದು ಬಾತ್ರೂಮು, ಎಲ್ಲ ಪ್ರಾಪರ್ ಆಗಿರೋಂಥ ರೂಮ್ಸು. ಈ ಥರದ್ದು 3-4 ರೂಮ್ಸ್ ಬರ್ತಾ ಇದೆ. ಸೊ ಇಳ್ಕೊಳ್ಳೋಕೆ ಏನೂ ಸಮಸ್ಯೆ ಆಗಲ್ಲ. ಇನ್ನೂ ಅದ್ಭುತವಾಗಿರೋ ರೂಮೆಲ್ಲ ಆ ಕಡೆ ಇದೆ, ಅದನ್ನು ತೋರಿಸ್ತೀನಿ. ಅದಾದಮೇಲೆ ಈ ಕಡೆ ಬಂದರೆ ಕೆಲಸ ನಡೀತಾ ಇದೆ. ನನ್ನ ಪ್ರಕಾರ ಅಂದಾಜಲ್ಲಿ ಇನ್ನೊಂದು ತಿಂಗಳೊಳಗೆ ಎಲ್ಲ ಕೆಲಸನೂ ಮುಗಿದು ಹೋಗುತ್ತೆ. ಸೊ ಪ್ರೀ ಬುಕ್ಕಿಂಗ್ ಯಾರ್ಯಾರು ಮಾಡ್ಕೋತಿರೋ ದಯವಿಟ್ಟು ಇವಾಗಲೇ ಕೆಳಕಂಡ ನಂಬರ್ ಅಂತ ಹೇಳಲ್ಲ, ನಿಮಗೆ ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀನಿ, ಇಲ್ಲ ಕಮೆಂಟ್ ಮಾಡಿದ್ರೆ ನಾವೇ ವಾಪಸ್ ಕಾಲ್ ಮಾಡ್ತೀವಿ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರ್ತಾ ಇದೆ ನೋಡಿ. ಇಲ್ಲಿ ನಂದೇನೋ ಆಕ್ಚುಲಿ ಸಿಕ್ಕಾಪಟ್ಟೆ ಪ್ಲಾನ್ಗಳಿದೆ. ಏನು ಅಂದ್ರೆ ಇಟ್ಸ್ ಅ ಹ್ಯೂಜ್ ಪೂಲ್. ಸೊ ಈಗ ಪೂಲ್ ಪಾರ್ಟಿ ಮಾಡ್ಬೋದು ಅಥವಾ ಪೂಲಲ್ಲಿ ಒಂದಷ್ಟು ಫಂಕ್ಷನ್ಸ್ಗಳು ಮಾಡ್ಬೋದು ಆ ಥರದವ್ರಿಗೆ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ DJ ಕನ್ಸೋಲ್ ಬರುತ್ತೆ. ಈ ಕಡೆ ಪೂರ್ತಿ ಸಬ್ಮರ್ಜ್ಡ್ DJ ಕನ್ಸೋಲ್ ಬರುತ್ತೆ, ಅಂದ್ರೆ ಒಳಗಡೆ ಇದ್ದು ಹಂಗೆ ಅಲ್ಲೇ DJ ಪ್ಲೇ ಮಾಡೋ ಥರ. ಇಲ್ಲೆಲ್ಲ ಡೆಕ್ ಬರುತ್ತೆ. ಸೊ ಇಲ್ಲಿ ಪೂಲ್ ಇರುತ್ತೆ. ಇದು ಒಂದಷ್ಟು ಏರಿಯಾ ಕಿಡ್ಸ್ ಬರುತ್ತೆ, ನಾಟ್ ಅಬೌಟ್ 2 feet 1.5 feet ಇಂದ 2 feet ಒಳಗಡೆ ಇರುತ್ತೆ ಅದು. ಸೊ ಅದು ಕಿಡ್ಸಿಗೆ ಬರುತ್ತೆ. ಇದು ಒಂದು 4 feet ಬರುತ್ತೆ ಅಷ್ಟೇ. ಯಾಕೆಂದ್ರೆ ಅದಕ್ಕಿಂತ ಜಾಸ್ತಿ ಮಾಡಂಗಿದ್ರೆ ನಾವು ಇಲ್ಲಿ ಗಾರ್ಡ್ಸ್ಗಳನ್ನ ಇಡಬೇಕಾಗುತ್ತೆ. ಸೊ ವಿಚ್ ಇಸ್ ನಾಟ್ ಪಾಸಿಬಲ್ ಅನ್ನೋಕ್ಕಿಂತ ಇಟ್ ಇಸ್ ನಾಟ್ ಸೇಫ್. ಇದು ಏನು ಅಂದ್ರೆ ನೋಡೋಕ್ಕೂ ಚೆನ್ನಾಗಿರ್ಬೇಕು, ಬಂದವ್ರಿಗೂ ಖುಷಿಯಾಗಿರ್ಬೇಕು. ಇದು ನಾಟ್ ಜಸ್ಟ್ ವೆಡ್ಡಿಂಗ್ ವೆನ್ಯೂ ಅಥವಾ ಈವೆಂಟ್ಸ್ ಮಾಡೋದಕ್ಕೆ ಅಂತಲ್ಲ. ನೀವು ರೆಸಾರ್ಟ್ಸ್ ತರ ಯೂಸ್ ಮಾಡ್ಕೊಂಡ್ರೆ ಬುಕ್ ಮಾಡ್ಕೊಂಡು ಅದನ್ನು ಕೂಡ ಗೆಟ್ ಟುಗೆದರ್ ತರ ಮಾಡ್ಕೋಬಹುದು. ಬಿಕಾಸ್ ಈಗ ಅನ್ ಸೀಸನ್ ಇರುತ್ತೆ, ಆಷಾಢ, ಇನ್ನೊಂದು ಅಧಿಕ ಮಾಸ ಅವೆಲ್ಲ ಇರ್ತವೆ. ಅಂತ ಟೈಮಲ್ಲಿ ಯಾರು ಮದುವೆ ಆಗಲ್ಲ. ಆ ಟೈಮಲ್ಲಿ ಬೇಕಾದ್ರೆ ಇದನ್ನ ರೆಸಾರ್ಟ್ಸ್ ತರ ಕೂಡ ಕನ್ವರ್ಟ್ ಮಾಡ್ಕೋಬಹುದು ನೀವು. ಬಟ್ ಬರ್ತ್ಡೇ ಪಾರ್ಟಿ ಹೋಸ್ಟ್ ಮಾಡಕ್ಕಂತೂ ಮಾಡ್ಸಿದ ಜಾಗ ಇದು. ಸೊ ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಇದೇ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ಪೂಲ್ ಏರಿಯಾ ಪಾರ್ಟಿ ಮಾಡೋರು ಜಾಸ್ತಿ ಇದಾರೆ. ಸೊ ಇಲ್ಲಿ ಪೂಲು, ಅಲ್ಲಿ ತನಕ ಡೆಕ್ಕು, ಈ ಕಡೆ ಎಲ್ಲ ಕಂಪ್ಲೀಟ್ಲಿ ಲಾನು. ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದೀನಿ ಅಂದ್ರೆ, ಒಂದು ನೀವು ಬುಕ್ ಮಾಡ್ಕೊಳಕ್ ಈಸಿ ಆಗ್ಲಿ ಅಂತ, ಇನ್ನೊಂದು ನನಗೆ ಒಂದು ಡಾಕ್ಯುಮೆಂಟ್ರಿ ತರ ಇರುತ್ತಿದ್ದು. ಅಂದ್ರೆ ಹೇಗಿದ್ದೆ ಹೇಗಾದೆ ಗೊತ್ತಾ ನಮ್ಮ ಚಿನ್ನಾರಿ ಮೊತ್ತ ಅಂತ ನಾವು ಜನರಿಗೆ ಹೇಳಿದ್ರೆ, ಜಾಗನೂ ಅಷ್ಟೇ ಹೆಂಗಿತ್ತು, ನಮ್ಮ ಕನಸುಗಳು ಹೆಂಗಿತ್ತು, ಆಮೇಲೆ ಕನಸೆಲ್ಲ ಈಡೇರದ್ಮೇಲೆ ಹೆಂಗಾಯ್ತು ಅಂತ ನೋಡೋದಕ್ಕೆ ಒಂಥರ ಇದು ನಿದರ್ಶನ. ಸೊ ಹಾಗಾಗಿ ಇಲ್ಲೆಲ್ಲ ಲಾನ್ ಬರುತ್ತೆ, ಅಲ್ಲೊಂದಷ್ಟು ಪಾರ್ಕಿಂಗ್ ಏರಿಯಾ ಬರುತ್ತೆ. ಅಂದ್ರೆ ಈಗ ಇಲ್ಲೊಂದು ಗೇಟ್ ಇದೆ. ಸೊ ಈ ಗೇಟ್ ಏನಪ್ಪಾ ಅಂದ್ರೆ ನಮ್ಗೆ ಯಾವ್ದಕ್ಕೂ ಡಿಸ್ಟರ್ಬ್ ಆಗಬಾರ್ದು ಅಂತ. ಅಂದ್ರೆ ಲೋಡು ಅನ್ಲೋಡ್ ಅಂದ್ರೆ ಇವಾಗ ಮೆಟೀರಿಯಲ್ಸ್ ಬರುತ್ತೆ, ಆಮೇಲೆ ಇಲ್ಲೇ ಕಿಚನ್ ಮಾಡ್ತಾ ಇದೀವಿ ನಾವು. ಸೊ ಕಿಚನ್ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ಕಿಚನ್ಗೆ ಇಲ್ಲಿಂದಾನೇ ಗಾಡಿಗಳು ಬಂದು ಹಂಗಿಂದಂಗೆ ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ತರ ಮಾಡ್ತಾ ಇದೀವಿ ನೋಡಿ. ಯಾಕೆ ಅಲ್ಲಿ ಕೊಟ್ಟಿದೀವಿ ಅಂದ್ರೆ, ಅಲ್ಲಿಂದ ಡೈರೆಕ್ಟ್ ಆಗಿ ಲೋಡ್ ಇಲ್ಲಿ ಬಂದು ಅನ್ಲೋಡ್ ಆದ್ರೆ ಇಲ್ಲಿ ಯು ಹ್ಯಾವ್ ಪ್ರಾಪರ್ ಫಂಕ್ಷನಲ್ ಬಿಗ್ ಸೈಜ್ ಕಿಚನ್. ಸೊ ಇದು ಡ್ರೈ ಏರಿಯಾ ಬರುತ್ತೆ, ಇದು ವೆಟ್ ಏರಿಯಾ ಬರುತ್ತೆ, ಇಲ್ಲೆಲ್ಲ ಮಾರ್ಬಲ್ಗಳು ಬರುತ್ತೆ. ಸೊ ಇಟ್ಸ್ ಗೋನ್ ಬಿ ವೆರಿ ಹ್ಯೂಜ್. ಸೊ ಯಾರಿಗೂ ಏನು ಶೆಕೆ ಆಗಬಾರ್ದು. ಕಿಚನ್ ಅಂದ್ಬಿಟ್ಟು ಕೆಲವರು ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಅವ್ರೇನು ಮನುಷ್ಯರಲ್ವಾ, ಅಡುಗೆ ಮಾಡೋರು, ಅವ್ರಿಗೂ ನೆಮ್ಮದಿ ಆಗಿರ್ಬೇಕು ಅಂತ ಹೈಟಲ್ಲಿ ಇದೆ ಸೀಲಿಂಗು, ಗಾಳಿ ಬೆಳಕು ಚೆನ್ನಾಗಿದೆ, ಎಕ್ಸಾಸ್ಟ್ಗಳಿದೆ. ಆ್ಯಂಡ್ ಸ್ಟೋರೇಜ್ಗೂ ಅಷ್ಟೇ, ನೀವು ಆಚೆ ಕಡೆಯಿಂದ ಏನೇನೋ ತಂದು ಇಟ್ಕೊಳ್ಳೋದಕ್ಕೆಲ್ಲ ಇದ್ರು ಎಲ್ಲ ಸ್ಟೋರೇಜ್ಗೂ ಕರೆಕ್ಟ್ ಆಗಿದೆ. ಆ ಕಡೆಯಿಂದ ಹಿಂಗೆ ಬಂದರೆ ಸರ್ವಿಂಗ್ ಏರಿಯಾ ಇದೆ. ಸರ್ವಿಂಗ್ ಏರಿಯಾಗೆ ಹಿಂಗೆ ಹೋಗ್ಬೋದು ಬನ್ನಿ.
ಓ ಕೆಸರಿದೆಯಾ? ಓಕೆ, ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಕೋಣದುಲ್ಲು ಅಂತೀವಿ ನಾವು, ಬಫೆಲೋ ಗ್ರಾಸ್ ಅಂತೀವಿ. ಸೊ ಆ ಬಫೆಲೋ ಗ್ರಾಸ್ ಹಾಕಿದ್ದೀವಿ, ಅದು ಬೆಳೀತಾ ಇದೆ, ಅದಕ್ಕೆ ಒಂಚೂರು ನಡೆಯೋಕ್ಕೆ ಕಷ್ಟ. ಆ್ಯಕ್ಚುಲಿ ಇದನ್ನು ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲೊಂದು ಭಯಂಕರವಾದ ಪ್ಲಾನ್ ಇದೆ ನಂದು, ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಹೇಳೋದಲ್ಲ, ಅದು ಬಂದು ನಮ್ಮ ಡೈನಿಂಗ್ ಏರಿಯಾ ಬರುತ್ತೆ. ಈ ಮಲ್ಟಿಪಲ್ ಎಲ್ಲದನ್ನು ನೀವು ಹೆಂಗೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಅಲ್ಲೂ ಊಟ ಹಾಕ್ಸ್ಬೋದು. ಬಟ್ ಇದನ್ನು ಡೆಡಿಕೇಟೆಡ್ ಆಗಿ ಬರೀ ಊಟಕ್ಕೆ ಅಂತ ನಾವು ಮಾಡಿಸಿದ್ವಿ, ಯಾಕೆಂದ್ರೆ ಕಂಪ್ಲೀಟ್ ಲಾನ್ ಇರುತ್ತೆ, ಲಾನ್ ಮಧ್ಯೆ ಊಟಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ಕೋಣದುಲ್ಲು ಅಂತೀವಲ್ಲ ನಾವು, ಅದನ್ನ ಪ್ಲಾನ್ ಮಾಡಿದೀವಿ. ಏನಕ್ಕೆ ಇದನ್ನ ಈ ತರ ಹುಲ್ಲು ಹಾಕ್ಸಿದೀನಿ ಅಂದ್ರೆ, ಇಲ್ಲಿ ಈ ರಾಜಸ್ಥಾನ್ ಡಾಬಾ ಸ್ಟೈಲ್ ಹೆಂಗಿರುತ್ತೆ ಗೊತ್ತಾ, ಎಲ್ಲ ಈ ಮರದ್ದು ಅಥವಾ ಈ ದಾರದ್ದು ಆ ಥರದ್ದು ಇಲ್ಲಿ ಮಂಚಗಳು ಬಂದು, ಅಲ್ಲೆಲ್ಲ ಹ್ಯಾಂಗಿಂಗ್ ಲೈಟ್ಸ್ ಬಂದು, ಅಲ್ಲೇ ಒಂದು ಮರದ ಮಧ್ಯೆ ಒಂದು ಟೇಬಲ್ ತರ ಇಟ್ಟು ಇಲ್ಲೊಂಥರ ಡಿಫ್ರೆಂಟ್ ಆಗಿ ಏನೋ ಮಾಡೋಣ ಅಂತ ನೋಡೋಣ. ಸಾಧ್ಯ ಆದ್ರೆ ವೆಡ್ಡಿಂಗ್ ಅಲ್ಲಿ ನಿಮ್ಗೆ ಏನಾದ್ರು ಅವಕಾಶಗಳಿದ್ರೆ, ವಾಂಟೆಕ್ ಹೋದ್ರೆ ಎಲ್ಲ ತರಿಸ್ಕೊಳ್ಳಾಗಿದ್ರೆ ಇಲ್ಲೆಲ್ಲ ಮಜವಾಗಿರುತ್ತೆ. ಬಟ್ ಪ್ರಾಣಿನೆಲ್ಲ ತರಿಸೋಂಥ ಆಪ್ಷನ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಇಲ್ಲ ಅಂದ್ರೂ ಇಲ್ಲೊಂದು ಸಪರೇಟ್ ಆಗಿ ಒಂದು ಹಸುನೋ ಒಂಟೆನೋ ಏನಾದ್ರು ಒಂದು ಮೂರ್ತಿ ತರ ರೆಡಿ ಮಾಡಿ ಇಡೋಣ ಅಂತೆಲ್ಲ ಅನ್ಕೊಂತಾ ಇದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬನ್ನಿ ಹೋಗೋಣ. ಸೊ ಈ ಸ್ಟೇಜು ನನ್ನ ಬಿಸ್ನೆಸ್ ಪಾರ್ಟ್ನರ್ ಇವಾಗ. ಹಲೋ. ಸೊ ಇಲ್ಲಿ ಏನೇನು ನಡೆದ್ರು, ಡೆಕೋರಿಂದ ಹಿಡಿದು ಊಟದಿಂದ ಹಿಡಿದು ಪ್ರತಿಯೊಂದು ಹಿ ವಿಲ್ ಟೇಕ್ ಕೇರ್. ಈ ಅಂದರೆ ನಾವೆಲ್ಲರೂ ಸೇರೇ ಮಾಡ್ತೀವಿ, ಬಟ್ ಮೆಜಾರಿಟಿ ಇವಂದೇ ಇರುತ್ತೆ ಕಾಂಟ್ರಿಬ್ಯೂಷನ್ನು. ನೆಕ್ಸ್ಟ್ ಬರೋ ವ್ಲಾಗ್ಗಳಲ್ಲಿ ನಾನು ಹೇಗಿರುತ್ತೆ ನಮ್ಮ ಅರೇಂಜ್ಮೆಂಟ್ಸು ಅನ್ನೋದು, ಒಂದಷ್ಟು ವೆಡ್ಡಿಂಗ್ಸ್ ಮಾಡ್ತಾ ಇರೋದನ್ನೇ ಕವರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಮ ವೆಡ್ಡಿಂಗ್ಸು, ನಿಮ್ಮ ಈವೆಂಟ್ಸ್ ನಾವ್ಯಾವುದು ಕವರ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ನೀವು DM ಮಾಡ್ಬೋದು, ಕೆಳಗಡೆ ಮೆಸೇಜ್ ಹಾಕ್ಬೋದು, ಇಲ್ಲ ನಂಗೆ ಇನ್ಸ್ಟಾಗ್ರಾಮಲ್ಲೂ ಪಿಂಗ್ ಮಾಡ್ಬೋದು. ಬಟ್ ಸದ್ಯಕ್ಕೆ ಬನ್ನಿ. ಸೊ ಆವಾಗಲೇ ಹೇಳಿದ್ನಲ್ಲ, ಹಿಯರ್ ಕಮ್ಸ್ ದ ಬೆಸ್ಟ್ ಪಾರ್ಟ್ ಅಂತ. ಸೊ ಇಲ್ಲಿ ಕಂಪ್ಲೀಟ್ಲಿ ಲಾನ್ ಏರಿಯಾ ಬರುತ್ತೆ. ಸೊ ಲಾನ್ ಈಗಾಗಲೇ ಬೆಳೆದು ಆಗಿದೆ. ಸೊ ಇದನ್ನು ಬೆಳೆಸೋಕ್ಕೆ ಇದೆಯಲ್ಲ ಹಿಂಗೆ ಹರಿದು ಊರುಬಾಗ್ಲಾಗಿರುತ್ತೆ, ಅಷ್ಟು ಕಷ್ಟ ಇದೆ ಲಾನ್ ಬೆಳೆಯೋದು. ಸೊ ಈಗಾಗಲೇ ಚೆನ್ನಾಗಿ ಬೆಳ್ಕೊಂಡಿದೆ, ಇನ್ನೊಂದ್ಸಲಿ ಕಟಿಂಗ್ ಮಾಡಿಸಿದ್ರೆ ಪರ್ಫೆಕ್ಟಾಗಿರುತ್ತೆ. ಇದು ಮೋರ್ ದೆನ್ 40 ಫೀಟ್, 40 ಅಡಿಗಿಂತ ದೊಡ್ಡದಾದ ಸ್ಟೇಜ್ ಇದೆ. ಆ್ಯಂಡ್ ಈ ಜಾಗ ಬಂದು ಒಂದು 100ಕ್ಕೆ 120 ಇನ್ನೂ ದೊಡ್ಡದಾಗಿದೆ. ಒಂದು 360-40 ಸೈಟ್ ಸೇರಿದ್ರೆ ಎಷ್ಟಾಗುತ್ತೋ ಅಷ್ಟು ದೊಡ್ಡ ಜಾಗ ಇದೆ ಇಲ್ಲಿ. ನಿಮಗೆ ಲಾನ್ ಏರಿಯಾನಲ್ಲಿ ಡೈನಿಂಗ್ ಮಾಡ್ಕೋಬೇಕು, ಏನಾದರೂ ಮಾಡಬೇಕು ಆ ಥರ ಇದ್ದರೆ ಅದ್ಭುತವಾಗಿ ನೀವು ಅರೇಂಜ್ ಮಾಡ್ಬೋದು. ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಓಪನ್. ಯಾಕೆಂದರೆ ಕೆಲವರು ಬರೀ ಲಾನೇ ಇಷ್ಟಪಡ್ತಾರಲ್ಲ, ಅವ್ರಿಗೆ ಇಷ್ಟ ಆಗುತ್ತೆ. ಇದು ಅಷ್ಟೇ, ಇವಾಗೆಲ್ಲ ಇನ್ನೂ ರೆಡಿಯಾಗೋ ಸ್ಟೇಜಲ್ಲಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ವ್ಲಾಗ್ ನೋಡಿದವರು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ. ಯಾಕೆಂದರೆ ಇನ್ನೊಂದು ತಿಂಗಳೊಳಗೆ ಇದು ಬೇರೆಯೇ ರೂಪ ಪಡ್ಕೊಂಡಿರುತ್ತೆ. ಸೊ ಬನ್ನಿ, ಸದ್ಯಕ್ಕೆ ಈ ಲಾನ್ ಹೇಗಿದೆ, ಸ್ಟೇಜ್ ಹೇಗಿದೆ ನೋಡಿ. ಸ್ವಲ್ಪ ಗೋವನ್ ಕಾನ್ಸೆಪ್ಟಲ್ಲಿ ಅಂತ ಎಲ್ಲ ಕಡೆ ವೈಟ್ ಮಾಡಿಸಿದ್ದೀವಿ, ನೋಡೋಣ. ಸೊ ಹಿಯರ್ ಕಮ್ಸ್ ದ ಡೈನಿಂಗ್ ಏರಿಯಾ. ಸೊ ಇದು ಪ್ರಾಪರಾಗಿ ಡೆಡಿಕೇಟೆಡ್ ಆಗಿ ಬರೀ ಊಟಕ್ಕೆ ಅಂತ ಮಾಡಿಸಿರೋಂಥ ಜಾಗ. ಯಾಕೆ ಅಂದರೆ ಅಲ್ಲಿ ಕಿಚನ್ ಇದೆ. ಸೊ ಕಿಚನಿಂದ ಸರ್ವಿಂಗಿಗೂ ಈಸಿ ಆಗುತ್ತೆ, ಮತ್ತು ಒಂದು ಸಪ್ರೇಷನ್ ಇರುತ್ತೆ. ಅಲ್ಲಿ ವೆಡ್ಡಿಂಗ್ ನಡೀತಾ ಇರುತ್ತೆ, ಅಲ್ಲಿ ಹಾಲ್ ನಡೀತಾ ಇರುತ್ತೆ, ಅಲ್ಲೆಲ್ಲ ಜನ ಓಡಾಡಬಾರ್ದು ಅಂತ ಪ್ರಾಪರಾಗಿ ಈ ಕಡೆ ಮಾಡಿದ್ದೀವಿ. ಸೊ ದಿಸ್ ವಿಲ್ ಬಿ ರಿಯಲಿ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಹೈಟ್ ಜಾಸ್ತಿ ಇದೆ. ಇದು ಹೆಂಗೆ ಅಂದರೆ ಇಂಡೋರ್ ಔಟ್ಡೋರ್, ಔಟ್ಡೋರ್ ಇಂಡೋರ್, ಕ್ಲೋಸ್ಡ್ ಓಪನ್, ಓಪನ್ಲಿ ಕ್ಲೋಸ್ಡ್ ಆ ಥರ. ಅಂದರೆ ಎಲ್ಲ ಕುಲ್ಲ ಮುದ್ದಾಡು ಮೇನಿ ನನ್ನ ಅನ್ನತ್ರ. ಅಂದರೆ ಎಲ್ಲ ಕಡೆಯಿಂದನೂ ಓಪನ್ ಆಗಿರುತ್ತೆ, ಬಟ್ ಸ್ಟಿಲ್ ನಿಮಗೆ ಗಾಳಿ ಬೆಳಕು ಇರುತ್ತೆ. ಬಟ್ ಆದರೂ ಬಿಸಿಲಿಗೆ, ಮಳೆಗೆ ಅದಕ್ಕೆ ಅಡ್ಡಿ ಆಗಬಾರ್ದು ಅಂತ ಎಲ್ಲ ಕಡೆನೂ ರೂಫ್ ಇರುತ್ತೆ. ಸೊ ಯಾರು ಸ್ವಲ್ಪ ಔಟ್ಡೋರ್ ಇಷ್ಟಪಡ್ತಾರೋ ಅವ್ರಿಗೂ ಇದು ಚೆನ್ನಾಗಿರುತ್ತೆ. ಇಲ್ಲ ನಮ್ಗೊಂದು ಸ್ವಲ್ಪ ಕ್ಲೋಸ್ಡ್ ಆಗಬೇಕು, ನಮಗೆ ಬಿಸಿಲು ತಡೆಯೋಕ್ಕಾಗಲ್ಲ, ಮಳೆ ತಡೆಯೋಕ್ಕಾಗಲ್ಲ ಅನ್ನೋರಿಗೆ ಅವ್ರಿಗೂ ಕೂಡ ಇದು ಅದ್ಭುತವಾಗಿರುತ್ತೆ. ಸೊ ಇಲ್ಲೂ ಅಷ್ಟೇ, ಒಂದು ಅಟ್ ಎ ಟೈಮ್ ಒಂದು ಆ ಕಡೆಯಿಂದ ಈ ಕಡೆಯಿಂದ 2 ಚೇರ್ ಹಾಕ್ಕೊಂಬಂದ್ರು ಒಂದು 200-300 ಜನ ಒಂದೇ ಸಲ ಕೂತ್ಕೋಬೋದು ಊಟಕ್ಕೆ. ಒಂದು ಸಲಿಗೆ 200-300 ಜನ ಆರಾಮ್ಸೆ ಕೂತ್ಕೋಬೋದು. ಅಗೇನ್ ನಾನು ಹೇಳಿದ್ನಲ್ಲ, ಕೆಲವರೆಲ್ಲ ಔಟ್ಡೋರ್ ಅಲ್ಲೇ ಇಟ್ಕೋತಾರೆ, ಲಾನಲ್ಲಿ ಊಟ ಇಟ್ಕೋತಾರೆ. ಕೆಲವರು ಅಲ್ಲೊಂದು ಹಾಲ್ ಇದೆ, ಅಲ್ಲೂ ಇಟ್ಕೋಬೋದು. ಆ್ಯಂಡ್ ಅದು ಬೇಡ, ನಮ್ಗೆ ಇದೂ ಬೇಡ, ಇನ್ನೂ ನಮ್ಗೊಂಥರ ಓಪನ್ ಆಗಿ ಬೇಕು ಸ್ಪೇಸು ಅನ್ನೋದಾದರೆ, ಕೆಲವು ಫಂಕ್ಷನ್ಸ್ಗಳು, ಕೆಲವು ಗೇಮ್ಸ್ಗಳು, ಕಾರ್ನಿವಲ್ಗಳು, ಯಾವುದಾನ ಒಂದು ಈವೆಂಟ್, ಕಂಪ್ನಿ ಔಟಿಂಗು ಆ ಥರ ಮಾಡೋದಕ್ಕೆ ಇಲ್ಲಿ ಒಂದು ದೊಡ್ಡ ಜಾಗ ಮಾಡಿದ್ದೀವಿ. ಸೊ ಇದು ಅಷ್ಟೇ, ಕಂಪ್ಲೀಟ್ಲಿ ಗ್ರಾಸ್ ಕವರ್ ಆಗುತ್ತೆ. ಈಗಾಗಲೇ ನೀವು ನೋಡ್ಬೋದು, ಚಿಕ್ಕದಾಗಿ ಗ್ರಾಸ್ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಚಿಕ್ಕದಾಗಿ ಗ್ರಾಸ್ ಬರ್ತಾ ಇದೆ ಇವಾಗ. ಸೊ ಈ ಗ್ರಾಸು ಕಂಪ್ಲೀಟ್ಲಿ ಏರಿಯಾ ಕವರ್ ಆಗುತ್ತೆ. ಇದನ್ನು ನಾಟಿ ಮಾಡಿಸಿರೋದು ಭಯಂಕರ ಕಷ್ಟಪ್ಪ. ಇವೆಲ್ಲ ಒಂದೊಂದು ನಿಜವಲ್ಲೂ ಕೆಲಸ ಹಿಡಿದ್ರೆ ಇದೆಯಲ್ಲ ಭಯಂಕರ ಕಷ್ಟ. ಇಲ್ಲೂ ಅಷ್ಟೇ, ಬ್ಯಾಂಬು ಆಗಿರ್ಬೋದು, ಪ್ರತಿಯೊಂದು ಗಿಡಗಳಾಗಿರ್ಬೋದು. ಕೆಲವು ಕಡೆ ತೇಗ ಇದೆ, ಕೆಲವು ಕಡೆ ಬೇವಿದೆ, ಕೆಲವು ಕಡೆ ಮಾವೆ ಇದೆ, ಕೆಲವು ಕಡೆ ಹೊಂಗೆ ಇದೆ. ಸೊ ಎಲ್ಲ ಮರಗಳು ಇಲ್ಲಿ ನೋಡಿ, ಇಲ್ಲೊಂದು ಹಲಸಿದೆ, ಹಲಸಿನ ಮರದಲ್ಲಿ ಈಗಾಗಲೇ ಹಲಸಿನ ಹಣ್ಣು ಬಿಟ್ಟಿದೆ. ಸೊ ನಿಮ್ಗೇನು ಅಂದರೆ ಎಲ್ಲ ಕಡೆನೂ
ನೆಮ್ಮದಿಯಾಗಿ ಗಿಡಗಳಿದೆ. ಸೊ ಇಲ್ಲಿ ನೀವು ಬೇಕಾದ ಇವೆಂಟ್ಗಳು ಮಾಡ್ಬೋದು. ಆ್ಯಂಡ್ ಎಲ್ಲಿ ನೀವು ಈವೆಂಟ್ ಮಾಡೋದು ಮಳೆ ನೀರು ಎಲ್ಲೂ ನಿಲ್ಲಬಾರ್ದು, ನಿಲ್ಲದೇ ಇರೋಂಗೆ ಸ್ಲೋಪೆಲ್ಲ ಕೊಡಿಸಿ ಅದಕ್ಕೆ ಪ್ರಾಪರಾಗಿ ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದೀವಿ. ಬನ್ನಿ. ಮದುವೆಗೆ ಬಂದವರು ಅಥವಾ ಎನಿ ಫಂಕ್ಷನ್ಸ್ಗೆ ಬಂದವ್ರಿಗೆ ಖಂಡಿತವಾಗ್ಲೂ ರೂಮ್ಸ್ ಇರಲೇಬೇಕು. ಸೊ ಹಾಗಾಗಿ ಈಗ ಇಲ್ಲಿ ಯಾವ ಥರ ರೂಮ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ರೂಮ್ಸ್ಗೆ ಎಂಟ್ರಿ ಆಗೋ ಜಾಗನೂ ಏನು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಸ್ಟೇಜು, ಹಾಗೆ ಇದರ ಬ್ಯಾಕ್ ಸೈಡ್ ರೂಮ್ಸು ಕೂಡ ಇದೆ. ಬ್ಯೂಟಿಫುಲ್ ಆಗಿ ದೊಡ್ಡದಾಗಿ ವಿಶಾಲವಾಗಿರುವಂಥ ರೂಮ್ಸು. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನೀವು ಎಲ್ಲ ರೆಡಿ ಆಗೋದಕ್ಕೆ ನೀವು ಈ ರೂಮ್ಸ್ನ ಬಳಸ್ಬೋದು. ನೋಡಿ, ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ. ಸಿ, ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ಇದೆ. ನೀವೇನಾದರೂ ಮದುವೆಗಾಗಿರಲಿ, ಬರ್ತ್ಡೇ ಫಂಕ್ಷನ್ಸು ಅಥವಾ ಎನಿ ಇವೆಂಟ್ಸ್ಗೆ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ರೆಡಿ ಆಗಬಹುದು. ತುಂಬ ದೊಡ್ಡದಾಗಿದೆ. ಸಿ, ಟಿ ವಿ ಇದೆ, ಹಾಗೆ ಡ್ರೆಸ್ಸಿಂಗ್ ಟೇಬಲ್ಲು ಅದೆಲ್ಲ ಬರುತ್ತೆ. ವಾಶ್ರೂಮು ಅಷ್ಟೇ ತುಂಬ ದೊಡ್ಡದಾಗಿದೆ. ಹೀಟರ್ ಇದೆ, ಮಿರರ್, ಕಾಂಪ್ಯಾಕ್ಟ್ ಆಗಿ ಮಾಡಿರುವಂತಹ ಈ ಬಾತ್ರೂಮ್. ಹಾಗೆ ಇದು ಕಿಂಗ್ ಸೈಜ್ ಬೆಡ್ಡು. ಇಫ್ ಇನ್ ಕೇಸ್ ಜನ ಜಾಸ್ತಿ ಆದರು ಅಂತಂದರೆ ನಾವು ಬೇಕಾದ್ರೆ ಫ್ಲೋರ್ ಬೆಡ್ಸ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಖಂಡಿತವಾಗ್ಲೂ ನಿಮ್ಮ ಯಾವುದೇ ರೀತಿಯ ಇವೆಂಟ್ಸ್ನ ನೀವು ನಮ್ಮ ಜಾಗದಲ್ಲಿ ಸೆಲೆಬ್ರೇಟ್ ಮಾಡ್ಕೋಬಹುದು. ಸೊ ಎಲ್ಲ ರೂಮ್ಸು ಕೂಡ ಇದೇ ರೀತಿ ದೊಡ್ಡದಾಗಿರುತ್ತೆ, ವಿಶಾಲವಾದ ರೂಮ್ಸು. ಇದೇ ರೀತಿ 6 ರೂಮ್ ಇದೆ. ಸೊ ಈಸಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೇ ಉಳ್ಕೊಂಡು ಇವೆಂಟ್ನ ಎಂಜಾಯ್ ಮಾಡಬಹುದು. ನಾನು ಎಲ್ಲಿದ್ದೀನಿ ಕಾಣ್ತಾ ಇದ್ದೀನಾ? ಪೀಕಬೂ ಪೀಕಬೂ ಎಲ್ಲಿದ್ದೀನಿ ಇವಾಗ ಕಾಣಿಸ್ತಿದೆ ನೋಡಿ, ಮ್ಯಾಜಿಕ್. ಈಗ ಇದೊಂದು ಟ್ರೆಂಡಲ್ಲಿದೆ, ಇದು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ. ಏನಂದ್ರೆ ಪುಷ್ಕರಣಿ, ಕಲ್ಯಾಣಿ, ಇನ್ನೊಂದು ಹಳದಿ, ಮೆಹಂದಿ ಅಲ್ಲ ಆ್ಯಕ್ಚುಲಿ ಹಳದಿನೇ, ಹಳದಿ ಶಾಸ್ತ್ರ. ಮತ್ತು ಇನ್ನೊಂದಷ್ಟು ಕೆಲವೊಂದಷ್ಟು ಶಾಸ್ತ್ರಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಈ ಕಲ್ಯಾಣಿ ಥರ ಇರೋ ಜಾಗ ಇವಾಗೆಲ್ಲ ಕಡೆ ಟ್ರೆಂಡಲ್ಲಿ ಇರೋದ್ರಿಂದ ಇದನ್ನು ಯಾಕೆ ನಾವು ಮಾಡಬಾರ್ದು ಅಂತ ಇದನ್ನು ಮಾಡಿದ್ದೀವಿ. ಸೊ ಇಲ್ಲಿ ಒಂದಷ್ಟು ಸ್ಟೆಪ್ಗಳು ಬರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಸಣ್ಣ ಪುಟ್ಟ ಮ್ಯೂಸಿಕಲ್ ಕಾನ್ಸರ್ಟು, ಆ ಥರದ್ದು ಶೂಟ್ಗಳು, ಈ ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಶೂಟ್ಗಳು ಅದು ಕೂಡ ಇಲ್ಲಿ ಪ್ಲಾನ್ ಮಾಡ್ಬೋದು. ಯಾಕೆಂದ್ರೆ ಈ ಮೆಟ್ಲು ಸುತ್ತ ನೀವು ಕರೆಕ್ಟಾಗಿ ನೋಡಿದ್ರೆ ಇಲ್ಲೇ ಒಂದು ಕಮ್ಮಿ ಅಂದ್ರು ಒಂದು 300 ಜನ ಕುತ್ಕೋಬಹುದು. ಇದೊಂದು ಆಂಫಿ ಥಿಯೇಟರ್ ತರ ಇದು. ಸೆಂಟ್ರಲ್ಲಿ ನೀವು ಪರ್ಫಾರ್ಮಿಂಗ್ ಆರ್ಟ್ಸ್ ಏನಾದ್ರು ಮಾಡಂಗಿದ್ರೆ ಅಲ್ಲೂ ಕೂಡ ಮಾಡ್ಬೋದು. ಬಟ್ ಇಲ್ಲ ಅಂದ್ರು ಈ ಶಾಸ್ತ್ರದ ಪ್ರಕಾರ ಹಳದಿ ಶಾಸ್ತ್ರ ಅದಕ್ಕೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಇದೆ, ಈ ಶಾಕುಂತಲೆ ತರ ಎಲ್ಲ ಡ್ರೆಸ್ ಮಾಡ್ಕೊಂಡು ಒಂದು ಕೊಡ ಇಟ್ಕೊಂಡು ನೀರಲ್ಲಿ ಕೂತ್ಕೊಂಡು ಈ ಕಡೆಯಿಂದ ದುಷ್ಯಂತನ್ ತರ ಬಂದು ಇವೆಲ್ಲ ಪ್ಲಾನ್ ಮಾಡ್ಕೊಳ್ಳಂಗಿದ್ರೆ ಇಲ್ಲಿ ಮಾಡ್ಬೋದು. ಇದೆಲ್ಲ ಕಂಪ್ಲೀಟ್ ಆಗಿ ನೀರ್ ಕವರ್ ಆಗುತ್ತೆ. ಸೊ ಇದನ್ನ ನಾನು ಹೇಳಿದ್ನಲ್ಲ ಅಗೇನ್ ಒಂಥರ ಮಲ್ಟಿ ಪರ್ಪಸ್ ಇದು. ಸೊ ಏನು ಬೇಕಾದ್ರೂ ಮಾಡ್ಬೋದು ಇದನ್ನ. ಅಂಡ್ ದಿಸ್ ಇಸ್ ಆಲ್ಸೋ ವೆರಿ ಹ್ಯೂಜ್. ನಾನು ಹೇಳ್ತಾ ಇಲ್ಲ ಎಲ್ಲದನ್ನು ಯಾಕೆ ಇಷ್ಟೊಂದ್ಸಲ ಹ್ಯೂಜ್ ಅಂತ ಇದೀನಿ ಅಂದ್ರೆ, ದಿಸ್ ಇಸ್ ನಾಟ್ ಮೇಡ್ ಫಾರ್ ಓನ್ಲಿ 50 ಪೀಪಲ್ 100 ಪೀಪಲ್ ಅಂತಲ್ಲ. ನೀವು ದೊಡ್ಡ ವೆಡ್ಡಿಂಗನ್ನು ಈಸಿಯಾಗಿ ಆರಾಮಾಗಿ ಮಾಡಕ್ಕೆ ಬಿಡ್ಬೋದು, ದೊಡ್ಡ ಈವೆಂಟನ್ನು ಮಾಡ್ಬೋದು. ಇನ್ಫ್ಯಾಕ್ಟ್ ಸ್ಕೂಲ್ ಡೇ ಮಾಡ್ಬೋದು. ಆ ಥರದಕ್ಕೂ ಕೂಡ ಇಲ್ಲಿ ಮಜವಾಗಿದೆ ಜಾಗ. ಆಮೇಲೆ ಈ ಸಣ್ಣ ಪುಟ್ಟ ಆಫೀಸ್ ಇರುತ್ತೆ ಗೊತ್ತಾ, ಸಣ್ಣ ಪುಟ್ಟ ಅಲ್ಲ ದೊಡ್ಡ ಆಫೀಸೇ, ಅವರ ಒಂದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಮಾಡಬೇಕು ಅನ್ನಂಗಿದ್ರೆ ಇಲ್ಲೂ ಮಾಡ್ಬೋದು. ಯಾಕೆಂದರೆ ಇಲ್ಲಿ ರೂಮ್ಸ್ ಇದೆ, ಪೂಲ್ ಇದೆ, ಕಲ್ಯಾಣಿ ಇದೆ, ಲಾನ್ ಇದೆ ಆ್ಯಂಡ್ ಸ್ಟೇಜ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಒಂದು ಅವಾರ್ಡ್ ಫಂಕ್ಷನ್ ಇಟ್ಕೊಂಡಿರ್ತಾರೆ, ಅಂದರೆ ಆ ಬೆಸ್ಟ್ ಎಂಪ್ಲಾಯಿ ಅವಾರ್ಡು ಆ ಥರ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಕೊಡೋಕ್ಕೂ ಕೂಡ ಇದು ಪರ್ಫೆಕ್ಟಾಗಿ ಇದೆ. ನೇಸರ ನೋಡು, ನೇಸರ ನೋಡು, ಎಲ್ಲಿ ನೋಡಿದ್ರು ಹಸಿರಿರಬೇಕು, ಹಸಿರೇ ಉಸಿರು. ನಾವಿಬ್ಬರು ನಮಗಿಬ್ಬರು ಅನ್ನೋ ಕಾಲ ಬಿಟ್ಟು ನಾವಿಬ್ಬರು ನಮಗೊಂದಷ್ಟು ಹಸಿರು ಅನ್ನೋ ಕಾಲ ಬಂದಿದೆ. ಯಾಕೆಂದ್ರೆ ಎಲ್ಲ ಕಡೆ ಹಸಿರು ಹೋಗ್ತಾ ಇದೆ. ಸೊ ನನಗೊಂದು ಮೂಲ ಉದ್ದೇಶ ಏನು ಅಂದರೆ ನಮ್ಮ ಜಾಗದಲ್ಲಿ ಹಸಿರು ತುಂಬು ತುಳುಕ್ತಾ ಇರಬೇಕು ಅಂತ. ಅದಕ್ಕೆ ಎಲ್ಲಿ ನೋಡಿದ್ರು ಹಸಿರುಗಳು ಹಾಕಿದ್ದೀನಿ. ಸೊ ನೀವು ಅಷ್ಟೇ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ, ಜಾಗ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇವಾಗೆಲ್ಲ ಪಾಟಲ್ಲೇ ಬೆಳೆಯುವಂಥ ಪೋನಿ ಗಿಡಗಳು ಬಂದಿದೆ. ಟೆರೇಸ್ ಗಾರ್ಡನ್ ಮಾಡ್ಬೋದು. ಟೆರೇಸ್ ಇಲ್ಲ, ನೀವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅನ್ನೋದ್ರೆ ಬಾಲ್ಕನಿಲಿ ಎಷ್ಟು ಜಾಗ ಇದೆಯೋ ಅಷ್ಟೇ ಜಾಗದಲ್ಲಿ ಒಂದು ಚಿಕ್ಕ ಗಿಡಗಳನ್ನ ಹಾಕೊಳ್ಳಿ. ಸೊ ಹಸಿರು ಉಳಿಸಿ, ಹಸಿರು ಬೆಳೆಸಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಹೊಸ ವೆಂಚರ್,
ಹೊಸ ಪ್ರಯತ್ನ ಆ್ಯಂಡ್ ಬಹಳಷ್ಟು ವರ್ಷಗಳ ಕನಸು ಅಂತಾನೆ ಹೇಳ್ತೀನಿ. ವೆಂಚರ್ ಅನ್ನೋದಕ್ಕಿಂತ ಇದೊಂಥರ ಡ್ರೀಮ್. ಸೊ ಇದು ಡ್ರೀಮ್ ಕಮ್ ಟ್ರೂ ಆಗುವಂತ ಸಮಯ ಬರ್ತಾ ಇದೆ. ಆಸ್ ಫಾರ್ ಆಸ್ ಕನ್ಸ್ಟ್ರಕ್ಷನ್ ಅಷ್ಟೇ. ಬಟ್ ಇದು ನಿಜವಾಗ್ಲೂ ಫಂಕ್ಷನಲ್ ಯಾವಾಗ ಆಗತ್ತೆ, ಅದೇ ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ ಅಂದ್ರೆ ಇದನ್ನ ನಿಜವಾಗ್ಲೂ ನೀವೆಲ್ಲ ಬಂದು ಇದನ್ನ ಇಷ್ಟಪಟ್ಟು ಇಲ್ಲಿ ನಿಮ್ಮ ಫೇವ್ರೇಟ್ ಫಂಕ್ಷನ್ಗಳನ್ನ ಮಾಡ್ಕೊಂಡು ನೀವು ಅದನ್ನ ಖುಷಿಯಾಗಿ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಅದಕ್ಕಿಂತ ಸಂತೋಷ, ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ. ಸೊ ದಿಸ್ ಪ್ಲೇಸ್ ಈಸ್ ಫೈನಲಿ ಓಪನ್ ಫಾರ್ ಯು. ಆಕ್ಚುಲಿ ಈಗಲೇ ಯಾವ ತರ ಬೇಕಾದ್ರೆ ಫಂಕ್ಷನ್ ಮಾಡ್ಬೋದು, ರೆಡಿ ಆಗಿದೆ, ಫೈನ್ ಟ್ಯೂನಿಂಗ್ ಆಗ್ತದೆ ಅಷ್ಟೇ. ಬಟ್ ಕೆಲವರು ಇವಾಗಲೇ ಬರೋ ಹಾಗಿದ್ರೆ ಇವಾಗಲೂ ಬರ್ಬೋದು. ಅಂಡ್ ಈಗಲೇ ಹೇಳ್ತಾ ಇದ್ದೀನಿ, ಆರ್ಟಿಸ್ಟ್ಗಳು ಯಾರಿದ್ದಾರೋ, ಯಾಕೆಂದ್ರೆ ನಾನು ಒಬ್ಬ ಕಲಾವಿದ, ಹಾಗೆ ನಾನು ಟೆಲಿವಿಷನ್, ಸಿನಿಮಾ, ರೇಡಿಯೋ ಈ ಫೀಲ್ಡ್ಗೆ ಬಿಲಾಂಗ್ ಆಗ್ತೀನಿ. ಹಾಗಾಗಿ ಕಲಾವಿದರು ಯಾರ್ಯಾರಿದ್ದಾರೋ ಸೊ ಅವ್ರಿಗೆ ಒಂದು ವಿಶೇಷವಾದ ರಿಯಾಯಿತಿ ಇರುತ್ತೆ, ಅಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಫಾರ್ ಆರ್ಟಿಸ್ಟ್. ಏನಪ್ಪಾ ಬೇರೆಯವ್ರಿಗೆ ಇಲ್ವಾ ಅನ್ನೋದಾದ್ರೆ ನೀವು ಬೇರೆಯವ್ರನ್ನ ಕೇಳಿ. ಯಾಕೆಂದ್ರೆ ನಾನೊಬ್ಬ ಕಲಾವಿದ ಆಗಿರೋದ್ರಿಂದ ಕಲಾವಿದರಿಗೋಸ್ಕರ ನನ್ನ ಕೈಯಿಂದ ಆದಂತ ಒಂದು ಕೊಡುಗೆ ಅಷ್ಟೇ. ಎಷ್ಟಾಗತ್ತೋ ಅಷ್ಟು ಕಮ್ಮಿ, ಅಂದ್ರೆ ತುಂಬಾ ಏನ್ ಮೇಜರ್ ಕಮ್ಮಿ ಅಂತಲ್ಲ ಅಲ್ಲ. ಈಗ 1 ಲಕ್ಷ 2 ಲಕ್ಷ ಇದ್ರೆ ಡೈರೆಕ್ಟ್ 30,000 40,000 ಹಂಗೆಲ್ಲ ಕೇಳ್ಬಿಡ್ಬಿಡಿ. ಮಾರ್ಜಿನಲ್ ಡಿಫರೆನ್ಸ್ ಖಂಡಿತವಾಗ್ಲೂ ಕಲಾವಿದರಿಗೆ ಸಪರೇಟ್ ಆಗಿ ಇದ್ದೇ ಇರುತ್ತೆ. ಯು ಹ್ಯಾವ್ ಫ್ಯೂ ಡಿಸ್ಕೌಂಟ್ಸ್ ಫಾರ್ ಶೋರ್. ಸೊ ಕಲಾವಿದರು ಅಂತಲ್ಲ, ಯಾರೇ ಬಂದ್ರು ಇಲ್ಲಿ ಖಂಡಿತವಾಗ್ಲೂ ಈಗಲೇ ಫಂಕ್ಷನ್ ಮಾಡ್ಬೋದು. ಪ್ರೀ ಬುಕಿಂಗ್ ಅವೈಲೇಬಲ್ ಇದೆ. ಸೊ ಕೆಳಗಡೆ ನಂಬರ್ನ ಕೊಡ್ಬೋದು, ಬಟ್ ಇಟ್ಸ್ ಟೂ ಅರ್ಲಿ. ಬಟ್ ನೋಡೋಣ, ಸಾಧ್ಯ ಆದ್ರೆ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ಅದಕ್ಕೆ ಅಂತ ಒಂದು ಸಪರೇಟ್ ನಂಬರ್ ಇಟ್ಕೋತೀನಿ. ಆಮೇಲೆ ಅದಕ್ಕೆಲ್ಲ ಫೋನ್ ಮಾಡ್ಬಿಟ್ಟು ಸರ್ ನೆಕ್ಸ್ಟ್ ಶೋ ಯಾವಾಗ ಇದಾವಾಗೆಲ್ಲ ಕೇಳ್ಬಿಡಿ. ಇದು ಓನ್ಲಿ ಬರೀ ಈ ಜಾಗಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಇದು. ಇಲ್ಲ ಅಂತಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ, ನನ್ನ ವೈಫ್ ಇನ್ಸ್ಟಾಗ್ರಾಮ್ ಅಲ್ಲಿ, ಅಥವಾ ನಮ್ಮ ಈ ಯೂಟ್ಯೂಬ್ ಏನ್ ವಿಡಿಯೋ ನೋಡ್ತಾ ಇರಾ ಇದ್ರ ಕೆಳಗಡೆ ನಿಮ್ಮ ಎನ್ಕ್ವೈರೀಸ್ ಇದ್ರೆ ಖಂಡಿತವಾಗ್ಲೂ ಮೆಸೇಜ್ಗಳನ್ನ ಮಾಡಿ. ಸದ್ಯಕ್ಕೆ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸೊ ನಿರಂಜನ್ ದೇಶಪಾಂಡೆನ ಒಬ್ಬ ನಟನಾಗಿ, ಒಬ್ಬ ನಿರೂಪಕನಾಗಿ, ಒಬ್ಬ ವ್ಯಕ್ತಿಯಾಗಿ ನೀವೆಲ್ಲರೂ ಬೆಳೆಸಿದ್ದೀರಾ, ಇಷ್ಟಪಟ್ಟಿದ್ದೀರಾ. ಸೊ ಇನ್ನು ಮುಂದೇನು ನಾನು ಮಾಡ್ತಾ ಇರೋಂಥ ಕೆಲಸಗಳು, ಈಗ ಸದ್ಯಕ್ಕೆ ವೆಡ್ಡಿಂಗ್ ವೆನ್ಯೂ ಇದು, ವೆಡ್ಡಿಂಗ್ ಅಂಡ್ ಈವೆಂಟ್ಸು. ಸೊ ಇನ್ನೊಂದು ರೆಸಾರ್ಟ್ ಕೂಡ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಇದನ್ನೆಲ್ಲ ನೀವು ಯಶಸ್ವಿಗೊಳಿಸಿ ನನ್ನನ್ನು ಒಬ್ಬ ಬೆಸ್ಟ್ ಆಂಟ್ರಪ್ರನರ್ ಆಗಿ ಮಾಡಿ, ಹಾಗೆ ನಿಮ್ಮ ಒಂದು ಅದ್ಭುತವಾದ ಕ್ಷಣಗಳನ್ನ ನಮ್ಮ ಜಾಗದಲ್ಲಿ ಬಂದು ಕಳೆಯಿರಿ. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಮುಂದಿನ ವ್ಲಾಗ್ ಏನಾಗಿರುತ್ತೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.